ಈಗ ಕಾಲರ್ಸ್ ಇದ್ದಾರೆ, ಮಾತನಾಡ್ಸೋಣ. ಬೆಂಗಳೂರಿನಿಂದ ವಿಶ್ವನಾಥ್ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ ವಿಶ್ವನಾಥ್ ಅವರೇ. ಶಿವಮೊಗ್ಗದಿಂದ ವಿಶ್ವನಾಥ್ ಕರೆ ಮಾಡಿದ್ದಾರೆ. ಎಸ್, ಬಹುಶಃ ಕರೆ ಕಟ್ ಆಗಿದೆ ಅಂತ ಅನಿಸುತ್ತೆ. ಮತ್ತೊಬ್ಬರು ಕಾಲರ್ ಕೂಡ ನಮ್ಮ ಜೊತೆ ಇರ್ತಾರೆ. ವೀಕ್ಷಕರೇ, ಈಗ ವಾರ ಭವಿಷ್ಯ ಕಾರ್ಯಕ್ರಮದಲ್ಲಿ ಏನಾದರೂ ಪ್ರಶ್ನೆಗಳಿದ್ರೆ ನೀವು ನೇರವಾಗಿ ಕರೆ ಮಾಡಿ ಮಾತನಾಡ್ಬೋದು. ಹಾಗೆ ಒಬ್ಬ ವೀಕ್ಷಕರಿಗೆ ಕೇವಲ ಒಬ್ಬ ವ್ಯಕ್ತಿಯ ಬಗ್ಗೆ ಮಾತ್ರ ಕೇಳೋದಕ್ಕೆ ಅವಕಾಶ ಇರುತ್ತೆ. ಬೇರೆ ಏನಾದರೂ 2-3 ಪ್ರಶ್ನೆಗಳು ಇದ್ದಂತಹ ಸಂದರ್ಭದಲ್ಲಿ ಸ್ಕ್ರೀನ್ನಲ್ಲಿ ನಂಬರ್ ಕೂಡ ಡಿಸ್ಪ್ಲೇ ಆಗ್ತಾ ಇದೆ, ಅದಕ್ಕೆ ಮೆಸೇಜ್ ಮಾಡಿ ಉತ್ತರ ಸಿಗುತ್ತೆ. ಈಗ ಉಡುಪಿಯಿಂದ ಬಾಲಕೃಷ್ಣ ಅವರು ಕರೆ ಮಾಡಿದ್ದಾರೆ. ನಮಸ್ತೆ ಬಾಲಕೃಷ್ಣ ಅವರೇ. ನಮಸ್ತೆ ಮೇಡಮ್. ತಮ್ಮ ಪ್ರಶ್ನೆ ಯಾರ ಬಗ್ಗೆ? ಬಗ್ಗೆನೇ ಮೇಡಮ್. ತಮ್ಮ ಬಗ್ಗೆನೇ. ಡೇಟ್ ಆಫ್ ಬರ್ತ್ ಹೇಳಿ. 10-10-72. 10-10-72. 1-10-72. 1-10-72. ಮಧ್ಯಾಹ್ನ 3 ಗಂಟೆ. 3 ಗಂಟೆ ಮಧ್ಯಾಹ್ನ. ಏನ್ ಪ್ರಶ್ನೆ ತಮ್ಮದು? ಬೆನ್ನು ನೋವಿನ ಸಮಸ್ಯೆ ಮತ್ತೆ ಆರ್ಥಿಕ ಸಮಸ್ಯೆ. ಸರಿ, ಆರೋಗ್ಯ ಮತ್ತು ಆರ್ಥಿಕ ಸಮಸ್ಯೆಯ ಬಗ್ಗೆ ಪ್ರಶ್ನೆಯನ್ನ ಕೇಳಿದ್ದಾರೆ. ನಮಸ್ಕಾರ ಬಾಲಕೃಷ್ಣ ಅವರೇ. ನಮಸ್ತೆ. ನಮಸ್ಕಾರ. ನೋಡು, ಜಾತಕ ಪರಿಶೀಲಿಸಿದ್ರೆ ಇದು ಮಕರ ಲಗ್ನವಾಗಿದೆ. ಪ್ರಸ್ತುತ ಕಾಲವನ್ನು ನೋಡೋಣ. ಈಗ ಶುಕ್ರದಶೆಯಲ್ಲಿ ತಮಗೆ ನಡೀತಾ ಇರತಕ್ಕಂಥದ್ದು ಈಗ ಶನೈಶ್ಚರನ ಒಂದು ಕಾಲ ನಡೀತಾ ಇದೆ. ಶನೈಶ್ಚರ ನಿಮಗೆ ವಸ್ತುತಃ ಪಂಚಮದಲ್ಲಿ ಶನೈಶ್ಚರ ಇದ್ದರೆ ಪಂಚಮ ಶನಿ ಇದು ಸ್ವಲ್ಪ ಮಾನಸಿಕವಾಗಿ ಖಿನ್ನತೆಯನ್ನು ಉಂಟು ಮಾಡುತ್ತೆ. ಮಿತ್ರಕ್ಷೇತ್ರದಲ್ಲಿ ಇದ್ದಾನೆ, ಇಲ್ಲ ಅಂತಲ್ಲ. ಅಲ್ಲಿ ಮಿತ್ರಕ್ಷೇತ್ರದಲ್ಲಿದ್ದಾಗ ಸ್ವಲ್ಪ ಮಟ್ಟಿಗಿನ ಫಲ ಈ ಶತ್ರುವಿಗಿಂತ ಸ್ವಲ್ಪ ಜಾಸ್ತಿ, ಅಷ್ಟೇ, ಇನ್ನೇನಿಲ್ಲ. ಹೀಗಾಗಿದ್ದಾಗ ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಆಲೋಚನೆ ಮಾಡೋ ಹಾಗೆ ಮಾಡುತ್ತೆ, ಹೆಚ್ಚು ಆಲೋಚನೆ. ಅವನೇ ಧನಾಧಿಪತಿಯಾಗಿದ್ದಾನೆ, ಆತಂಕ ಬೇಡ. ಶನೈಶ್ಚರ ತೀರಾ ವರ್ಸ್ಟಾಗೇನೂ ಇಲ್ಲ, ತೀರಾ ಬದುಕು ಇನ್ನೊಬ್ಬರಿಗೆ ಹೋಲಿಸ್ಕೊಂಡ್ರೆ ಅಷ್ಟು ನಿಕೃಷ್ಟವಾಗೇನೂ ಇಲ್ಲ. ಹೀಗಾಗಿ ಯೋಚನೆ ಮಾಡಬೇಡಿ. ನಿಮಗೆ ಈಗಿರ್ತಕ್ಕಂತಹ ಬಲ ಶನೈಶ್ಚರ ಒಬ್ಬನೇ. ಹೀಗಾಗಿ ಆ ಈಗ ಗೋಚಾರದಲ್ಲೂ ಅವನು ಮಿತ್ರಕ್ಷೇತ್ರದಲ್ಲಿ ಗುರುಕ್ಷೇತ್ರದಲ್ಲಿ ಸಂಚರಿಸ್ತಾ ಇರೋದ್ರಿಂದ ಆತಂಕ ಮಾಡ್ಕೋಬೇಡಿ. ಮತ್ತು ಈಗ ನಾಳೆ ಜೂನ್ 1ನೇ ತಾರೀಕು ನಿಮ್ಮ ರಾಶಿಗೆ ಬರ್ತಾನೆ ಗುರು. ವೇದಲ್ಲಿದ್ದನಲ್ವ ಇಷ್ಟು ದಿವಸ. ಈಗ ರಾಶಿಗೆ ಬಂದಾಗ ಅವನು ಅಲ್ಲಿ ಚಾಂದ್ರೇ ರತ್ನ ಸುತಸ್ವದಾರ ವಿಭವ ಅಂತೆಲ್ಲ ಹೇಳುತ್ತೆ. ಹೀಗಾಗಿ ಹೆಚ್ಚಿನ ಸಮೃದ್ಧಿಯ ಫಲವನ್ನು ತಂದುಕೊಡ್ಲಿಕ್ಕೆ ಅಲ್ಲಿ ಯೋಗ್ಯ ಫಲವನ್ನು ಕೊಡ್ತಾನೆ ಗುರು. ಆತಂಕ ಮಾಡ್ಕೋಬೇಡಿ. ಜೂನ್ 1ರಿಂದ ನಿಮ್ಮ ಬದುಕು ಬದಲಾವಣೆಯಾಗುತ್ತೆ. ಅಕ್ಟೋಬರ್ ನಂತರದಲ್ಲಿ ಗುರು ಧನಸ್ಥಾನಕ್ಕೆ ಬರ್ತಾನೆ. ಆಗ ಮತ್ತಷ್ಟು ಒಂದು 10 ಮೆಟ್ಲು ಮೇಲೆ ಹತ್ತೀರ. ಹೀಗಾಗಿ ಹಂತವಾಗಿ ಮುಂದಿನ ದಾರಿ ಚೆನ್ನಾಗಿದೆ. ಹೀಗಾಗಿ ಜೂನ್ 1ರ ಆ ಬಲದ ಮೇಲೆ ನೀವು ಆರಾಮಾಗಿ ಜೀವನ ಮುಂದುವರಿಸಬಹುದು. ಯೋಚನೆ ಮಾಡಬೇಡಿ. ಶನೈಶ್ಚರದ ಪ್ರಾರ್ಥನೆ ಮಾಡಿ ತಪ್ಪದೆ. ಹತ್ತಿರದಲ್ಲಿ ಯಾವುದಾದ್ರು ಶನೈಶ್ಚರ ಮಂತ್ರ ಇದ್ದರೆ ಹೋಗಿ ಬನ್ನಿ. ಅಥವಾ ಶನೈಶ್ಚರನ ಸ್ತುತಿಯನ್ನು, ಮಂತ್ರವನ್ನು ಹೇಳ್ಕೊಳ್ಳೋದು, ಕೇಳಿಸ್ಕೊಳ್ಳೋದು ತುಂಬ ಒಳ್ಳೆಯದು. ಮಾಡಿ, ಒಳ್ಳೆಯದಾಗಲಿ. ಸರ್, ಇನ್ನು ಮುಂದಿನ ಕರೆ ಭಾರತಿಯವರು ಮಾಡಿದ್ದಾರೆ. ನಮಸ್ತೆ ಭಾರತಿಯವರೇ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತಮ್ಮ? ನಮ್ಮ ಮಗಳ ಬಗ್ಗೆ ಕೇಳ್ತೀನಿ. ಮಗಳ ಬಗ್ಗೆ. ಮಗಳ ಡೇಟ್ ಆಫ್ ಬರ್ತ್ ಹೇಳಿ. 10-11. 10-11. 1995. 95. ಸಮಯಮ್ಮ? 3:33 ಶುಕ್ರವಾರ. ಮಧ್ಯಾಹ್ನನ ಬೆಳಿಗ್ಗೆನ? ಮಧ್ಯಾಹ್ನ. 3:33. ಏನ್ ಕೇಳಬೇಕಾಗಿತ್ತು ತಮ್ಮ ಪ್ರಶ್ನೆ? ಮದುವೆ ಬಗ್ಗೆ ಮೇಡಮ್. ಮಗಳ ಮದುವೆ ಬಗ್ಗೆ. ಸರಿ, ಶಾಸ್ತ್ರಿಗಳು ಮಾತಾಡ್ತಾರೆ. ಭಾರತೀಯವರೇ ನಮಸ್ಕಾರ. ನಮಸ್ಕಾರ. ನಮಸ್ತೆ ಸ್ವಾಮಿ. ನಮಸ್ಕಾರ. ಇದು ವಿವಾಹದ ಬಗ್ಗೆ ಪ್ರಶ್ನೆ ಅಂತ ಹೇಳಿದ್ರಿ. ವಿವಾಹದ ಅಧಿಪತಿ ಬುಧ, ಅವನು ಅಷ್ಟಮದಲ್ಲಿದ್ದಾನೆ. ಅಷ್ಟಮದಲ್ಲಿ ರಾಹು, ರವಿ ಎಲ್ಲ ಇರ್ತಕ್ಕಂಥದ್ದು. ಹೀಗಾಗಿ ಈ ಬುಧ, ರಾಹು, ರವಿ ಈ 3 ಗ್ರಹಗಳಿಗೆ ಒಂದು ಶಾಂತಿ ಮಾಡಿಸಿದ್ರೆ ತುಂಬ ಒಳ್ಳೆಯದು. ಆ ಗ್ರಹ ಶಾಂತಿಯಿಂದಾಗಿ ಅವರ ದಾರಿ ಸ್ವಲ್ಪ ಸುಲಭ ಆಗುತ್ತೆ. ಈಗ ಗುರುದಶೆಯಲ್ಲಿ ಅವರಿಗೆ ನಡೀತಾ ಇರೋದು ಶುಕ್ರನ ಕಾಲ ಪ್ರಾರಂಭವಾಗಿದೆ. ವಿವಾಹಕ್ಕೆ ಕಾಲ ಬಂದಿದೆ, ಆದರೆ ತೊಡಕನ್ನು ಬಿಡಿಸ್ಕೊಳ್ಬೇಕು. ಹೀಗಾಗಿ ರವಿ, ರಾಹು ಮತ್ತು ಬುಧ ಈ 3 ಗ್ರಹಗಳಿಗೆ ಒಂದು ಶಾಂತಿ ಮಾಡಿಸಿ. ಶೀಘ್ರದಲ್ಲಿ ಅನುಕೂಲ ಆಗುತ್ತೆ, ಗಾಬರಿ ಬೇಡ. ಅವರಿಗೆ ಅನುಕೂಲದ ಕಾಲವೇ. ಶುಕ್ರನ ಏನೋ ಗುರುಬಲ ಹೋಗ್ತಾ ಇದೆಯಲ್ಲ ಅಂತೆಲ್ಲ ಗಾಬರಿನೂ ಬೇಡ. ಶುಕ್ರನ ಭುಕ್ತಿ ಕಾಲದಲ್ಲಿ ವಿವಾಹ ಆಗೇ ಆಗುತ್ತೆ. ಈ ಗ್ರಹ ಶಾಂತಿ ಮಾಡಿಸಿದ್ರೆ ಆಯಿತು. ಮಾಡಿಸಿ, ಒಳ್ಳೆಯದಾಗಲಿ. ಇನ್ನು ಹಾವೇರಿಯಿಂದ ಗಣೇಶ್ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ ಗಣೇಶ್ ಅವರೇ. ನಮಸ್ತೆ ಮೇಡಮ್. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ತಾವು ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ಥ್ಯಾಂಕ್ ಯು ಮೇಡಮ್. ಎಸ್, ತಮ್ಮ ಪ್ರಶ್ನೆ ಯಾರ ಬಗ್ಗೆ? ನನ್ನ ಬಗ್ಗೆನೇ ಪ್ರಶ್ನೆ ಇತ್ತು ಚಿಕ್ಕದಾಗಿ. ಡೇಟ್ ಆಫ್ ಬರ್ತ್ ಹೇಳಿ. 4-9-1970. ಸಂಜೆ 5:15. ಸಂಜೆ 5:15. ಪ್ರಶ್ನೆ ಸರ್? ನನ್ಗೆ ಬಿಸ್ನೆಸ್ ಅಲ್ಲಿ ಕಸ್ಟಮರ್ಸ್ ಬಂದು ಕೇಳ್ತಾರೆ, ಆದ್ರೆ ಮುಂದೆ ಕಂಟಿನ್ಯೂ ಆಗುದೇ ಇಲ್ಲ. ಅವರು ಬಂದ್ಬಿಟ್ಟು ಕೇಳ್ಕೊಂಡು ಹೋಗ್ಬಿಟ್ಟು ಮತ್ತೆ ಬೇರೆ ಕಡೆ ಹೋಗ್ಬಿಡ್ತಾರೆ. ಅದು ಕಂಟಿನ್ಯೂಟಿ ಬರಲ್ಲ. ಅವರು ಏನ್ ಬಿಸ್ನೆಸ್ ಮಾಡ್ತಾ ಇದ್ದೀರಿ? ಇದು ಲೀಗಲ್ ಅಡ್ವೈಸಿಂಗ್, ಬಾಂಡ್ ರೈಟರ್ ಕೆಲಸ. ಆಯ್ತು, ಸರಿ ಸರಿ. ಗಣೇಶ್ ಅವರೇ ನಮಸ್ಕಾರ.
ನಮಸ್ತೆ ಶಾಸ್ತ್ರಿ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ತಾವು ಚೆನ್ನಾಗಿದ್ದೀರಾ ಅಂತ ಕೇಳಿದೆ, ಈಗಷ್ಟೇ ಹೇಳಿದ್ರಲ್ಲ, ಥ್ಯಾಂಕ್ ಯು. ಹಾಗೆ ಸಂತೋಷ. ಈಗ ನಿಮ್ಮ ಪಾಪ ಸಮಸ್ಯೆ ಇರೋದು ಇಲ್ಲಿ, ಹೀಗಾಗಿ ಇದನ್ನು ನೋಡೋಣ. ನೋಡಿ, ಈಗ ಕರ್ಮಾಧಿಪತಿ ನಿಮ್ಮ ಜಾತಕದಲ್ಲಿ ತುಂಬ ಚೆನ್ನಾಗಿದ್ದಾನೆ. ಕರ್ಮಾಧಿಪತಿ ಕರ್ಮಸ್ಥಾನದಲ್ಲಿದ್ದರೆ ಸರ್ವಕರ್ಮ ಪಟುಹು ಅಂತ ಹೇಳುತ್ತೆ. ಹೀಗಾಗಿ ಯಾವ ಕೆಲಸ ಕೊಟ್ಟರು ಮಾಡೋ ಶಕ್ತಿ ಇರುತ್ತೆ ಅವರಿಗೆ. ಆದರೆ ನಿಮಗೆ ನಡೀತಾ ಇರೋ ದಶೆ ಅದು ಶನಿ ದಶೆ. ಶನೈಶ್ಚರ ನಿಮ್ಮ ಜಾತಕದಲ್ಲಿ ನೀಚನಾಗಿದ್ದಾನೆ. ಹೀಗಾಗಿ ಆ ನೀಚನಾಗಿರೋ ಕಾರಣದಿಂದಾಗಿ, ಅವನ ಕಾಲ ನಡೀತಾ ಇರೋ ಕಾರಣದಿಂದಾಗಿ ಫಲ ನಮಗೆ ಅದೇ ಹೀಗೆ ತಾವೇನು ಹೇಳಿದ್ರು ಹಾಗಾಗುತ್ತೆ, ದೂರ ದೂರ ಸರಿಯುತ್ತೆ. ಈಗ ಗುರುಭುಕ್ತಿ ನಡೀತಾ ಇದೆ ನಿಮಗೆ. ನಂತರ 2028 ನಂತರದಲ್ಲಿ ಭಾಗ್ಯಾಧಿಪತಿ ಕಾಲ ಶುರುವಾಗುತ್ತೆ, ಬುಧನ ಕಾಲ. ಅಲ್ಲಿಂದ ನಿಮ್ಮ ಬದುಕು ತುಂಬ ಚೆನ್ನಾಗಿರುತ್ತೆ, ಯೋಚನೆ ಮಾಡಬೇಡಿ. ಇನ್ನು 28ರವರೆಗೂ ಕಾಯಬೇಕಲ್ಲಪ್ಪ ಅಂದರೆ ಇನ್ನೊಂದು ಸ್ವಲ್ಪ ಕಾಯಲೇಬೇಕಾಗುತ್ತೆ. 2028 ಆಗಸ್ಟ್ ನಂತರದಲ್ಲಿ ಆನಂತರ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ದೈವಾನುಕೂಲದಿಂದ ಯಾರ್ಯಾರು ಈಗ ಬಿಟ್ಟು ಹೋಗಿದ್ದಾರೋ ಅವರೆಲ್ಲ ಮತ್ತೆ ಬಂದು ನಿಮ್ಮ ಕೆಲಸದಲ್ಲಿ ಸಂತೋಷ ಕಾಣ್ತಕ್ಕಂಥದ್ದು, ನಿಮಗೂ ಧನ ಸಮೃದ್ಧಿ ಉಂಟಾಗೋದು, ಇದೆಲ್ಲ ತುಂಬ ಚೆನ್ನಾಗಿದೆ. ಯೋಚನೆ ಮಾಡಬೇಡಿ. ಅಲ್ಲಿವರೆಗೆ ಸ್ವಲ್ಪ ತಾಳ್ಮೆಯಿಂದ ಇರಿ. ಶನೈಶ್ಚರ ಪ್ರಾರ್ಥನೆ, ಹತ್ತಿರದಲ್ಲಿ ಶನಿ ಮಂದಿರ ಇದ್ದರೆ ಪ್ರತಿ ಶನಿವಾರ ಶ್ರದ್ಧೆಯಿಂದ ಹೋಗಿ ತೈಲ ಎಳ್ಳೆಣ್ಣೆ ಕೊಟ್ಟು ಬನ್ನಿ, ತುಂಬ ಸಹಾಯವಾಗುತ್ತೆ. ಒಳ್ಳೆಯದಾಗಲಿ. ಇನ್ನು ಅಥಣಿಯಿಂದ ಸುನೀತಾ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ ಸುನೀತಾ ಅವರೇ. ನಮಸ್ತೆ ಮೇಡಮ್. ಯಾರ ಬಗ್ಗೆ ತಮ್ಮ ಪ್ರಶ್ನೆ? ನಮ್ಮ ಮಗಳ ಬಗ್ಗೆ ಕೇಳಬೇಕಾಗಿತ್ತು. ಮಗಳ ಬಗ್ಗೆ. ಮಗಳ ಡೇಟ್ ಆಫ್ ಬರ್ತ್ ಹೇಳಿ. 18/6/2000. 18/6/2000 ಅಲ್ವಾ? ಸಮಯಮ್ಮ? ಸಮಯ 11:55. ಬೆಳಿಗ್ಗೆನಾ? ಬೆಳಿಗ್ಗೆ 11:50, ರವಿವಾರ ದಿನ. ರವಿವಾರ. ಸರಿ, ಏನು ಪ್ರಶ್ನೆ ಮಗಳ ಬಗ್ಗೆ? ಮದುವೆ ಮತ್ತು ಜಾಬ್ ಬಗ್ಗೆ ಕೇಳ್ತಾ ಇದ್ದೇನೆ. ಆಯ್ತಾಯ್ತು. ನಮಸ್ಕಾರ ಸುನೀತಾ ಅವರೇ. ನಮಸ್ತೆ. ನಮಸ್ಕಾರ. ಇದು ವಿವಾಹದ ಬಗ್ಗೆ, ವೃತ್ತಿ ಬಗ್ಗೆ ಅಲ್ವಾ ಪ್ರಶ್ನೆ? ಎರಡೂ ಅಧಿಪತಿ ಚೆನ್ನಾಗಿದ್ದಾನೆ. ಶನೈಶ್ಚರ ತುಂಬ ಚೆನ್ನಾಗಿದ್ದಾನೆ. ಹೀಗಾಗಿ ಕರ್ಮಾಧಿಪತಿ ಶುಕ್ರ ಲಾಭದಲ್ಲಿದ್ದಾನೆ. ಇದೆಲ್ಲ ಒಳ್ಳೆಯ ಲಕ್ಷಣ. ಈಗ ಪ್ರಸ್ತುತ ಅವರಿಗೆ ಚಂದ್ರ ದಶೆಯಲ್ಲಿ ನಡೀತಾ ಇರತಕ್ಕಂಥದ್ದು, ಈಗ ಬುಧನ ಕಾಲ ನಡೀತಾ ಇದೆ. 2027 ಮೇ ಅಂದರೆ ಮುಂದಿನ ವರ್ಷ ಮೇ ನಂತರದಲ್ಲಿ ಇನ್ನೂ ಹೆಚ್ಚಿನ ಅನುಕೂಲ ಇದೆ. ಹೀಗಾಗಿ ಆತಂಕ ಬೇಡ, ಚೆನ್ನಾಗಿದೆ. ಕೆಲಸವೂ ಸಿಗುತ್ತೆ, ಒಳ್ಳೆಯ ಮನೆಯನ್ನು ಸೇರಿಕೊಳ್ತಾರೆ, ಚೆನ್ನಾಗಿರುತ್ತೆ, ಯಾವುದೇ ತೊಡಕುಗಳಿಲ್ಲ. ಯೋಚನೆ ಮಾಡಬೇಡಿ, ತುಂಬ ಚೆನ್ನಾಗಿದೆ. ಮುಂದಿನ ಮೇ 2027 ಮೇ ನಂತರ ಇನ್ನೂ ಚೆನ್ನಾಗಿದೆ. ಅಂದ್ಕೊಂಡಿದ್ದೆಲ್ಲ ನೆರವೇರುತ್ತೆ. ಒಳ್ಳೆಯದಾಗಲಿ. ಸರಿ, ಇನ್ನು ಕಾಲರ್ಸನ್ನು ಮುಂದಿನ ಹಂತದಲ್ಲಿ ಮತ್ತೆ ಮಾತನಾಡಿಸ್ತಾ ಹೋಗ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.